ನಾಯಕ ಸಮುದಾಯ ನಿಗದಿಪಡಿಸಿದ ಸ್ಥಳದಲ್ಲೇ ವಾಲ್ಮೀಕಿ ಪ್ರತಿಮೆ ನಿರ್ಮಾಣ. ಡಿಸಿ ಶಿಲ್ಪಾ ನಾಗ್. ಸಮುದಾಯದಿಂದ ಸರ್ಕಾರ, ಜಿಲ್ಲಾಡಳಿತಕ್ಕೆ ಅಭಿನಂದನೆ. ಚಾಮರಾಜನಗರ ಜಿಲ್ಲೆ ನಾಯಕ ಸಮುದಾಯದ ಆಶಯದಂತೆ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಸಮುದಾಯ ನಿಗದಿಪಡಿಸಿದ ಸ್ಥಳದಲ್ಲೇ ಭವ್ಯವಾದ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ನಿರ್ಮಾಣ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಹೇಳಿದರು. ನ್ಯಾಯಾಲಯ ಸಭಾಂಗಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿರವರ ಪುತ್ಥಳಿ ನಿರ್ಮಾಣ ಸಂಬಂಧ ಪರಿಶಿಷ್ಟ ಪಂಗಡದೊಂದಿಗೆ ಸಭೆ ನಡೆಸಿ ಮುಖಂಡರಿಂದ ಸಲಹೆ ಪಡೆದು ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಸವೇಶ್ವರರ ಪ್ರತಿಮೆ ಮಾದರಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಕನಕದಾಸರು, ಭಗೀರಥರ ಪ್ರತಿಮೆ ನಿರ್ಮಾಣ ಮಾಡಲಾಗುತ್ತದೆ. ಗೌರವಯುತವಾಗಿ ಪ್ರತಿಮೆ ಮಾಡಿದಾಗ ವಾಲ್ಮೀಕಿ ಅವರು ಮುಖಭಾವನೆ ತುಂಬಾ ಚೆನ್ನಾಗಿ ಬರಬೇಕು. ಬೇರೆ ಕಡೆ ಉತ್ತಮ ರೀತಿಯಲ್ಲಿ ಪ್ರತಿಮೆ ನಿರ್ಮಾಣ ಮಾಡುವ ಒಳ್ಳೆಯ ಕಲಾವಿದರು ಇದ್ದರೆ ಅಂತಹವರ ವಿಳಾಸ ಕೊಟ್ಟರೆ ಅವರಿಂದ ನಿರ್ಮಿಸುವ ವ್ಯವಸ್ಥೆ ಮಾಡುತ್ತೇವೆ. ಸರ್ಕಾರ, ಜಿಲ್ಲಾಡಳಿತದೊಂದಿಗೆ ಸಮುದಾಯವು ಎಲ್ಲಾ ರೀತಿಯ ನೆರವು, ಸಹಕಾರ ಕೊಡುವುದಾಗಿ ತಿಳಿಸಿದ್ದೀರಿ. ಶೀಘ್ರದಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಮಾತನಾಡಿ ವಾಲ್ಮೀಕಿ ಪ್ರತಿಮೆಗೆ ಅನಾವರಣಗೊಳಿಸುವ ಕೆಲಸ ಮಾಡಲಾಗುವುದು ಎಂದರು. ವಾಲ್ಮೀಕಿ ಅವರು ನಿಂತಿರುವುದೋ, ಕುಳಿತಿರುವುದೋ, ಧ್ಯಾನ ಮಾಡುವಂತಹ ಅಥವಾ ಇತರೆ 3D ಭಾವಚಿತ್ರ ಕೊಟ್ಟರೆ ಅದಕ್ಕೆ ಅನುಗುಣವಾಗಿ ಶಿಲ್ಪಿಯಿಂದ ನಿರ್ಮಾಣ ಮಾಡಿಸಲು ಸಾಧ್ಯವಾಗುತ್ತದೆ. ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಾಗ ಗುರುತಿಸಿಕೊಟ್ಟರೆ GPS ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರ ಅನುಮತಿ ಪಡೆದು ಪ್ರತಿಮೆಗೆ ಆದಷ್ಟು ಬೇಗ ಗುದ್ದಲಿ ಪೂಜೆ ಮಾಡಿಸಲಾಗುವುದು ಎಂದರು. ಸಮುದಾಯದ ಮುಖಂಡರು ಮಾತನಾಡಿ, ಸಮುದಾಯದ ಹೋರಾಟಕ್ಕೆ ಸರ್ಕಾರ, ಜಿಲ್ಲಾಡಳಿತ ಮಣಿದು ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ವಾಲ್ಮೀಕಿ ಪುತ್ಥಳಿ ಸೇರಿದಂತೆ ಕನಕದಾಸರು, ಭಗೀರಥರ ಪುತ್ಥಳಿಗೆ ನಿರ್ಮಾಣಕ್ಕೆ ತಲಾ 50 ಲಕ್ಷ ರು ಬಿಡುಗಡೆ ಮಾಡಿರುವುದಕ್ಕೆ ಸಮುದಾಯದ ವತಿಯಿಂದ ಸರ್ಕಾರ, ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಸರ್ಕಾರ ಮಂಜೂರು ಮಾಡಿರುವ 50 ಲಕ್ಷ ರು.ಗಿಂತಲೂ ಹೆಚ್ಚು ಅನುದಾನ ವೆಚ್ಚವಾದರೂ ಸಮುದಾಯದಿಂದ ಭರಿಸಿಕೊಡಲಾಗುವುದು. ಭವ್ಯವಾದ ವಾಲ್ಮೀಕಿ ಪ್ರತಿಮೆ ನಿರ್ಮಿಸಿಕೊಡಬೇಕು ಎಂದರು. ಸಭೆಯಲ್ಲಿ ಎಸ್ಪಿ ಡಾಕ್ಟರ್ ಬಿ.ಟಿ. ಕವಿತಾ, ನಗರಸಭಾ ಅಧ್ಯಕ್ಷ ಸುರೇಶ್, ಸಮುದಾಯದ ಮುಖಂಡರಾದ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ. ರಾಮಚಂದ್ರು, ಕೆಲ್ಲಂಬಳ್ಳಿ ಸೋಮನಾಯಕ, ಶ್ರೀನಿವಾಸ ನಾಯಕ, ಕಪಿನಿ ನಾಯಕ, ಮಲ್ಲೇಶ್, ಎಚ್.ವಿ. ಚಂದ್ರು, ಸುರೇಶ್ ನಾಯಕ, ರಾಜು ನಾಯಕ, ಆರ್. ಸುಂದರ್, ರಮೇಶ್, ಕಂಡಕ್ಟರ್ ಚಾಸಿ ಸೋಮನಾಯಕ, ಚಿಂಗು ಮಣಿ, ಶಿವು ವಿರಾಟ್, ಕೃಷ್ಣ ನಾಯಕ, ಬುಲೆಟ್ ಚಂದ್ರು, ಮಹೇಂದ್ರ, ವೆಂಕಟೇಶ್, ಮಾದೇಶ್, ಹರದನಹಳ್ಳಿ ರಾಮಚಂದ್ರ, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ, ತಾಲೂಕು ಅಧಿಕಾರಿ ಸುಬ್ಬರಾಯ, ತನಿಖಾ ಸಹಾಯಕ ಶಿವನಾಗ ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, NKS TV4 ಚಾಮರಾಜನಗರ. ಸರ್ಕಾರದ ಆದೇಶ ಏನಿದೆ, ಅನುದಾನ ಏನಿದೆ ಅದು ಮಾಡ್ಲಿಕ್ಕೆ ನಾವು ಸಮಾಜನೂ ಸಹಿತ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಮಾಡೋ ಸಂದರ್ಭದಲ್ಲಿ ಹೆಚ್ಚುಗಾರಿಕೆ ಅಂತಲ್ಲ, ಅಟ್ಲೀಸ್ಟ್ ಇಲ್ಲಪ್ಪ ಮಾಡಿದ್ದಾರೆ, ಸಮಾಜನೂ ಜೊತೆ ಹೋಗಿದೆ ಅನ್ನೋ ದೃಷ್ಟಿಯಲ್ಲಿ ನಾವು ನಿಮ್ಮ ಏನು ಆಗತಕ್ಕ ಮುಂಜಾಗ್ರತೆ 50 ಲಕ್ಷ ಇದೆ, ಆ 50 ಲಕ್ಷಕ್ಕಿಂತಲೂ ಜಾಸ್ತಿ ನಾವು ಏನು ಮಾಡ್ತೀವಿ. ಸಮಾಜ ಎಲ್ಲರೂ ಒಟ್ಟಿಗೆ ಇಡೀ ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯೆಲ್ಲ ಜನತೆ ತಮ್ಮ ತನ್ನು ಧನ ಮನ ಎಲ್ಲರೂ ಮಾಡಲಿಕ್ಕೆ ತಯಾರಾಗಿದೆ. ದಯಮಾಡಿ ಅದನ್ನು ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಯಾವುದೋ ಒಂದು ತುರ್ತಿ ಮಾಡಿದ್ದೀವಿ, ಆ ಸೈಜ್ಗಿಂತ ತಪ್ಪ ಆಗ್ಬಿಟ್ಟು ಯಾಕೆ ಆ ಭಾವನೆ ನಮ್ಗೆ ಖಂಡಿತ ಇಲ್ಲ. ನಾವು ಸ್ವಾಗತ ಮಾಡ್ತೀವಿ. ಬಟ್ ನಮ್ಮದು ಮಾಡುವಾಗ ನಾವು ಸಹಿತ ನಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಮನೆ ಮಾಡ್ತೀವಿ. ಜಾಗನೇ ಕೆಳಗಡೆ ಹೋಗ್ತೀವಿ, ತೋರಿಸೋಣ. ಒಂದು ಕಾಂಪಿಟೇಟಿವ್ ಜಾಗ ಅಲ್ಲ, ಸ್ಪರ್ಧಾತ್ಮಕವಾಗಿಲ್ಲ. ನಾವು ಯಾವ ಪಕ್ಷದ ಬಗ್ಗೆ ಎಲ್ಲನೂ ಮಾಡೋಣ. ಬಟ್ ಮಾಡುವಾಗ ದಯಮಾಡಿ ಸಿದ್ಧವಾಗಿ ತೀರ್ಮಾನ ಮಾಡ್ತಕ್ಕಂಥ ನೀವು ಅನುದಾನ ತಂದಿದ್ದೀರಿ. ಆ ಪುತ್ಲಿ ಮುಗಿದು
ಶಂಕುಸ್ಥಾಪನೆಗಿಂತ ಇದು ಮೊದಲನೇದು ಇದೆಲ್ಲಿರೋದಮ್ಮ ವಿದ್ಯಾ ವೆಬ್ಸೈಟ್ ಅಲ್ಲಿ ತಗೊಂಡ್ರೆ ಓಕೆ. ಸ್ವಲ್ಪ ಯಾವ ತರ ಇರಬೇಕು ಅಂತ ನೋಡಿ ಡೈಮೆನ್ಷನ್ಸ್ ನೆಲ್ಲ ನೋಡ್ಕೊಂಡು ನಾವು ಮಾಡಿಸ್ತೀವಿ. ಹೇಳೋದ್ವಲ್ಲ, ಎಲ್ಲದಕ್ಕೂ ಈಕ್ವಲ್ ಗೌರವ ಇರೋ ತರ, ಯಾವುದಕ್ಕೂ ಚ್ಯುತಿ ಬರದೇ ಇರೋ ತರ ನಾವು ಮಾಡ್ತೀವಿ. ನೋಡಿ, ತೀರಾ ಇಲ್ಲೇ ಹೇಳ್ಬೇಕು ಅಂತಾನೂ ಇಲ್ಲ. ನೀವು ನೋಡ್ಬಿಟ್ಟು ನೀವು ಇನ್ನ ಏನಾದ್ರೂ ಡಿಸೈನ್ಸ್ ಕೊಡ್ತೀರಿ ಅಂದ್ರೆ ಮಾಡಿ. ಬಟ್ ಆದ್ರೆ ಎಲ್ಲ ಒಕ್ಕೊರಡ್ನಲ್ಲಿ ದಯವಿಟ್ಟು ನಮ್ಗೆ ಒಂದೇ ಒಂದು ವಿನಂತಿ ಇದ್ರೆ, ದಯವಿಟ್ಟು ನೀವು ಯೂನಿಟಿ ಆಗಿದ್ದು ಇದ್ ಮಾಡೋಣ ಅಂತ ನಮಗ್ ಸಪೋರ್ಟ್ ಮಾಡಿದ್ರೆ ಬೇಗ ಮಾಡ್ಬೋದು. ಅದು ಓಕೆನಾ ಎಲ್ಲರಿಗೂ? ಓಕೆ. ಈ ದಿನ ಗಮನಕ್ಕೊಂದು ಇವತ್ತು ಪುತ್ಥಳಿಗೆ 3 ಪುತ್ಥಳಿಗೆ ಅನುಮತಿಯನ್ನು ಕೊಡ್ತಿದ್ದಾರೆ. ನಾವು ಅವ್ರನ್ನ ಅಭಿನಂದನೆಯನ್ನ ಸರ್ಕಾರ ಉಸ್ತುವಾರಿ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಸಂಪೂರ್ಣ ಸಹಕಾರವನ್ನು ಕೊಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟು ಇವತ್ತು ನಮಗೆ ಸುಮಾರು ದಿವಸಗಳ ಹೋರಾಟದ ಕನಸನ್ನು ಮತ್ತು ನನಸನ್ನು ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ. ನಾವೆಲ್ಲ ಇವತ್ತು ಅನೇಕ ಚರ್ಚೆಗಳು ನಡೆದಿದೆ. ಇವತ್ತು ದುರದೃಷ್ಟಕರ, ಕೆಲವು ಸಂದರ್ಭಗಳಲ್ಲಿ ಪರವಿರೋಧ ಇದ್ದೇ ಇರ್ತದೆ. ಇವತ್ತು ಶ್ರೀನಿವಾಸ ನಾಯ್ಕರು ಕೂಡ ಅನೇಕ ವಿಚಾರಗಳನ್ನು ಹೇಳೋದು, ಅವರು ನಾನು ಸರ್ಕಾರದ ಪರವಾಗಿ ಇರ್ತಕ್ಕಂಥ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆದರೂ ಕೂಡ ನಾವು ಸಮಾಜ ಅಂದಾಗ ಹೋರಾಟವನ್ನು ಮಾಡ್ತೀವಿ. ಹಿಂದೆ ನಾವೆಲ್ಲ ಕೂಡ, ನಾನು ಕೂಡ ಕೇಂದ್ರ ಪರಿಹಾರ ಸಮಿತಿ ಅಧ್ಯಕ್ಷ ಆಗಿದ್ದಾಗ ಸಮಾಜದ ಸಮಸ್ಯೆ ಬಂದಾಗ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಇವತ್ತು ಪುತ್ಥಳಿ ಬಗ್ಗೆ ಚರ್ಚೆ ಮಾಡೋದು, ಇವತ್ತು ಜಿಲ್ಲಾಡಳಿತದಲ್ಲಿ ಒಂದು ಉತ್ತಮವಾದಂಥ ಪುತ್ಥಳಿ ಆಗ್ತದೆ. ನಾವು ದಯವಿಟ್ಟು ಪಂಚನಾದ್ರು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಇರೋದು ಒಂದು 50 ಲಕ್ಷ ರೂಪಾಯಿ ಉತ್ತಮವಾದಂಥದ್ದು, ಸ್ವಲ್ಪ ಎತ್ತರವಾಗಿ ಎಲ್ಲರಿಗೂ ಆಡ ರೀತಿಯ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು. ನಿಟ್ಟಿನಲ್ಲಿ ತಾವೆಲ್ಲ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಏನಾದರೂ ಅದು ಫಂಡು ಸಾಲಿಲ್ಲ ಅಂದರೆ ನಮ್ಮ ಸಮಾಜದವರು ಕೂಡ ನಾವು ಹಾಕ್ಕೊಡ್ತೀವಿ. ಇನ್ನೂ ಸುಂದರವಾಗಿ ಅದನ್ನು ಮಾಡಿ ಅಂತ ಸಂದರ್ಭದಲ್ಲಿ ಕೂಡ ನಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ಯಾಕಂದರೆ ಈಗಾಗಲೇ ಎಲ್ಲರೂ ಇದ್ದಾರೆ, ಇಲ್ಲಿ ಎಲ್ಲ ಮುಖಂಡರುಗಳಿಗೆ ಎಲ್ಲರೂ ಅವತ್ತೆಲ್ಲ ಕೆಲಸ ಕಾರ್ಯಬಿಟ್ಟು ಇವತ್ತು ಪುತ್ಥಳಿ ಆಗಲೇಬೇಕು, ಇದಕ್ಕೆ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದ್ರು. ಅವತ್ತು ನಾವೆಲ್ಲ ಬೇರೆ ಬೇರೆ ರೀತಿ ಚಿಂತನೆಯನ್ನು ಮಾಡಿದ್ವಿ. ಸರ್ಕಾರ ಒಪ್ಪಲಿಲ್ಲ ಅಂದ್ರೆ ನಾವೇ ಗುದ್ಲಿ ಪೂಜೆ ಮಾಡವ, ನಾವೇ ಮಾಡವ. ಆದರೆ ನೀವೆಲ್ಲ ಒಳ್ಳೆಯ ರೀತಿ ಸಹಕಾರವನ್ನು ಕೊಟ್ಟು ಸರ್ಕಾರದಿಂದ ನಾನು ಮಾಡ್ತೀನಿ ಅಂತ ಮನವಿಯನ್ನು ಮಾಡ್ಕೊಂಡ ಮೇಲೆ ನಾವು ಆ ನಿಟ್ಟಿನಲ್ಲಿ ಅವತ್ತು 500 ಜನ ಪೊಲೀಸರಿರ್ಬೋದು, ಅವತ್ತು ನಾವೊಂದು 7-8 ಸಾವಿರ ಜನ ಇದ್ರು, ಹೋಗಿ ಮಾಡೋದೇ. ಕಾನೂನಿಗೆ ವಿರೋಧವಾಗಿ ನಾವು ನಡೆಯೋದು ಬೇಡ, ಸಮಾಜಕ್ಕೆ ಕೆಟ್ಟ ಹೆಸರು ಬರೋದು ಬೇಡ ಅಂದ್ಬಿಟ್ಟು ಎಲ್ಲರೂ ಮುಖಂಡರು ಕೂಡ ಸಾಂಕೇತಿಕವಾಗಿ ನಾವೆಲ್ಲ ಪ್ರತಿಭಟನೆ ಮಾಡ್ಕೊಂಡು ಬಂದ್ವಿ. ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ವಿ, ಬಿಡುಗಡೆ ಮಾಡಿದ್ವಿ. ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಆಗಿದೆ. ದಯಮಾಡಿ ತಾವೆಲ್ಲ ಮುಖಂಡಗಳು ತಮ್ಮ ಸಲಹೆಗಳನ್ನು ಕೊಟ್ಟು ಯಾವ ರೀತಿ ಪುತ್ಥಳಿ ಆಗಬೇಕು ಆ ನಿಟ್ಟಿನಲ್ಲಿ ತಾವು ಚರ್ಚೆ ಮಾಡಬೇಕು ಅಂತ ಹೇಳ್ತೀನಿ. ಬಂದಿದೆ, 2 ಸೇಮ್ ಹೈಟ್ ಮಾಡಿಸಿದೀವಿ, ಅದೇ ಹೈಟೇ ಬರುತ್ತೆ. ಭವ್ಯವಾಗಿ ಚೆನ್ನಾಗಿದೆ ಮಾಡಬೇಕು, ಅದೇ ತರ ಮಾಡಿಸ್ತೀವಿ. ನೀವು ಹೇಳಿದಿರಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾವು ಕೂಡ ಬೇಕಾದ್ರೆ ಫೆಚನ್ ಮಾಡ್ತೀವಿ ಅಂತ. ಒಳ್ಳೆ ಆರ್ಟಿಸ್ಟ್. ಮೊದಲನೇದಾಗಿ ಒಂದು ಸ್ಟ್ಯಾಚ್ಯೂ ಮಾಡಿದಾಗ ಗೌರವಯುತವಾಗಿ ಆ ಮುಖ ಭಾವನೆ ಏನಿರುತ್ತೆ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಬರಬೇಕು. ಇಲ್ಲಾಂದ್ರೆ ಸ್ಟ್ಯಾಚ್ಯೂಗಳು ಚೆನ್ನಾಗಿ ಕಾಣೋದಿಲ್ಲ. ಸೊ ಒಂದು ಸ್ಕಲ್ಪ್ಟರ್ ಶಿಲ್ಪಿ ಏನಿದ್ದಾರೆ ತುಂಬಾ ಒಳ್ಳೆಯವರು. ಅವರು ಚಾಮರಾಜನಗರದಿರೋರು ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲೇ ಇರೋರು, ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಕೂಡ ತುಂಬಾ ಒಳ್ಳೆಯವರು. ಯಾರು ನಿಮಗೆ ಬೇರೆ ಕಡೆ ಚೆನ್ನಾಗಿ ಮಾಡಿದ್ದಾರೆ, ಸನ್ಮಾನ್ಯ ವಾಲ್ಮೀಕಿ ಅವರ ಸ್ಟ್ಯಾಚ್ಯೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಇದ್ರೆ ದಯವಿಟ್ಟು ಆರ್ಟಿಸ್ಟ್ ಅಥವಾ ಸ್ಕಲ್ಪ್ಟರ್ ಹೆಸರು ಕೊಟ್ರೆ ಅವ್ರನ್ನೇ ಕರೆಸುವಂತ ವ್ಯವಸ್ಥೆ ಮಾಡ್ತೀವಿ. ಎರಡನೇದು ಹೈಟ್ ಬಗ್ಗೆ ಹೇಳಿದ್ದೀನಿ. ಜಾಗದ ಬಗ್ಗೆ ಮಾತಾಡಿದಾಗ ತಾವು ಯಾವ ಜಾಗ ಸೂಕ್ತ ಅಂತ ದಯವಿಟ್ಟು ಇಲ್ಲಿ ಕೆಳಗಡೆ ಹೋದಾಗ ಇವರು ಬಿಂದಿ ಅವರು ಬರ್ತಾರೆ, ನೀವೊಂದು ಗುರ್ತು ಮಾಡಿ ಫೈನಲ್ ಆಗಿ 3 ಸ್ಟ್ಯಾಚ್ಯೂಗೂ ಉಸ್ತುವಾರಿ ಸಚಿವರು ಬಂದಾಗ ಫೈನಲೈಸ್ ಮಾಡ್ಕೊಡ್ತೀವಿ ಅಂತ. ನಿಮಗೆ ಯಾವ್ದು ಬೇಕು ಅಂತ ಆವರಣದಲ್ಲಿ ಅದೊಂದು ಸ್ವಲ್ಪ ಸಿಮೆಟ್ರಿಕಲ್ ಆಗಿ ಕಾಣಬೇಕು, ಅಡ್ಡಪಡ್ಡ ಆ ತರ ಎಲ್ಲಾನು ಇರಬಾರ್ದು. ಎಲ್ಲಾ ಸ್ಟ್ಯಾಚ್ಯೂಗಳಿಗೂ ಅದೇ ಗೌರವಗಳಿರುತ್ತೆ. ಸೊ ಅದರಿಂದ ಎಲ್ಲಿ ಮಾಡಬಹುದು ಅಂತ 1-2 ಜಾಗನ ನೀವು ನಿಗದಿ ಮಾಡ್ಕೊಡಿ. ಅದರಲ್ಲಿ ಉಸ್ತುವಾರಿ ಸಚಿವರಿಗೆ ಹೇಳಿ ಅವರಿಂದ ಒಂದು ಪ್ರೊಸೀಡಿಂಗ್ ಮಾಡಿಸ್ಬೇಕಾಗತ್ತೆ. ನಾವು ಪ್ರತಿಯೊಂದಕ್ಕೂ ನೀವು ಯಾವ್ದು ಸಜೆಸ್ಟ್ ಮಾಡ್ತೀರಿ ಅದನ್ನ ಹೇಳಿ ಅವ್ರ ಗಮನಕ್ಕೆ ತಂದು ಅವರಿಗೆ ತಿಳಿಸಿ ಫೈನಲೈಸ್ ಮಾಡ್ಕೊಡ್ತೀವಿ.
ಸೊ ಇದು ಮತ್ತೆ ಯಾವ್ದ್ರ ಮೇಲೆ ಬೇಸ್ ಮಾಡಬೇಕು, ಯಾವ ತರ ಇರಬೇಕು ಸ್ಟ್ಯಾಚ್ಯೂ ಅಂತ. ಈಗ ಅದು ನಿಂತ್ಕೊಂಡಿರುವಂತದ್ದ, ಕುತ್ಕೊಂಡಿರುವಂತದ್ದ, ಧ್ಯಾನ ಮಾಡ್ತಾ ಇರುವಂತದ್ದ. ಸೊ ಈ ರೀತಿ ನಮ್ಗೆ ಒಂದು ಅದನ್ನ ಬೇಸ್ ಮಾಡೋದಕ್ಕೆ ಆರ್ಟಿಸ್ಟ್ಗೆ ಕೂಡ ಈ ಮೆಟೀರಿಯಲ್ ನಲ್ಲಿ ಇಷ್ಟು ಹೈಟ್ ನಲ್ಲಿ ಇಷ್ಟು ಚೆನ್ನಾಗಿ ಮಾಡಿ ಅಂತ ಹೇಳಿದಾಗ ಯಾವ್ದ್ರ ಮೇಲೆ ಅದನ್ನ ಬೇಸ್ ಮಾಡ್ಬೇಕು. ನೀವು 2D ಫೋಟೋ ಕೊಟ್ರೆ ಅದನ್ನ ಅವರು 3D ನಲ್ಲಿ ಮಾಡ್ಕೊಡ್ತಾರೆ. ಸೊ ಅದಕ್ಕೆ ಈಗಲೇ ಕೊಡ್ಬೇಕು ಅಂತಲ್ಲ, ಈಗಲೇ ಕೊಡ್ಬೇಕು ಅಂತಲ್ಲ, ಕೆಲವು ಫೋಟೋಗಳಿಂದ ನೋಡಿ ಕೆಲವು ಫೋಟೋಸ್ ಬೆಂಗಳೂರು ವಿಧಾನಸೌಧದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬೇಡಿಕೆಗಳಿಗೆ 3 ಜನ ಮಹಿಳೆಯರು ಜನಾಂಗದ ಆದರ್ಶ ಪುರುಷ ವಾಲ್ಮೀಕಿಯರ ಪುತ್ಳಿ 10 ವರ್ಷಗಳ ಬೇಡಿಕೆ ನಿಂತು ಅದನ್ನು ಸಾಕಾರ ಆಗಲಿಕ್ಕೆ ನಿಮ್ಮ ಶ್ರಮ ಹೆಚ್ಚು ಆಗಿದೆ. ಅದಕ್ಕೆ ನಾವು ಇಡೀ ಜನಾಂಗ ನಿಮ್ಮ 3 ಜನಕ್ಕೂ ಅಭಿನಂದನೆ ಸಲ್ಲಿಸ್ತೇವೆ. 3 ಜನಕ್ಕೆ. ಸೊ ಹಾಗೆ ಅವು ಒಂದು ಸಿಂಗಲ್ ಲೈನ್ ಅಜೆಂಡಾ ಹೇಳಿದ್ರೆ ನಮ್ದು ಯಾವ ತಕರಾರಿಲ್ಲ. ಆದರೆ ನಮ್ಮನ್ನು ಕೇಳಬೇಕಾಗ್ತದೆ. ಇಡೀ ಜಿಲ್ಲೆಯಲ್ಲಿ ಸಮಾಜ ಯಾರದೇ ಆಸ್ತಿನ ಕೇಳಿರಲಿಲ್ಲ, ಯಾವುದೇ ಪ್ರತಿಷ್ಠೆನ ಕೇಳಿರಲಿಲ್ಲ. ಈ ಜನಾಂಗದ ಗೌರವದೊತ್ತಕ ಮಹರ್ಷಿ ಆದಿಕವಿ ವಾಲ್ಮೀಕಿ ಅವರ ಪುತ್ಳಿಗೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಇವತ್ತೇನು ಸಭೆಯಲ್ಲಿ ನೀವು ಬರಕ್ಕೆ ಮುಂದೆ ನಡೆದು ಅವರು ಸಹಿತ ಮೊದಲೇ ಸಭೆಯಲ್ಲಿ ಇದ್ದರು. ಆ ಸಭೆಯಲ್ಲಿ ಹೇಳಿದ್ರು ಅವರು, ನನ್ನ ನಾಯಕ ಜನಾಂಗವನ್ನು ಅಂತ ಮಾಡಿರೋದು, ಜನಾಂಗ ಏನು ತೀರ್ಮಾನ ಮಾಡಕತ್ತೆ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ನನ್ನ ಘೋಷಣೆಯನ್ನು ಸಹಿತ ಅವತ್ತು ಸಭೆಯಲ್ಲಿ ಮಾಡಿದ್ರು. ತದನಂತರ ಅವರ ಆಲೋಚನೆ ಹೇಗಿದೆ, ಪ್ರತಿಯೊಬ್ಬರ ಆಲೋಚನೆ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಆ ಆಲೋಚನೆ ಇಟ್ಕೊಂಡಿದ್ದವರು ಆವತ್ತು ಸಭೆಯಲ್ಲಿ ಆ ಘೋಷಣೆ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಮಾದರಿಯಾಗ ಸಂದರ್ಭದಲ್ಲಿ ಯಾಕೆ ಆ ನಿರ್ಧಾರ ತಗೊಂಡ್ರು ಅಂತೂ ನನಗೆ ಗೊತ್ತಿಲ್ಲ. ಪ್ರತ್ಯೇಕವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ.